ಬಳ್ಳಾರಿಯ ಬ್ಯಾನರ್ ದಳ್ಳೂರಿ ದಿನಕ್ಕೊಂದು ಸ್ಫೋಟಕ ವಿಡಿಯೋವನ್ನ ರಿಲೀಸ್ ಮಾಡುವ ಮೂಲಕ ವಿಶೇಷವಾದಂತ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಸ್ಫೋಟಕ ಸಾಕ್ಷಿಗಳನ್ನ ಜನತೆಯ ಮುಂದೆ ಸಾದರಪಡಿಸುವಂತ ಕೆಲಸ ನಾಯಕರಿಂದ ಆಗ್ತಿರೋದು. ಇದೀಗ ಈ ಗಲಭೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದ್ದು, ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ವಿಡಿಯೋ ರಿಲೀಸ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಗಲಭೆಯಲ್ಲಿ ಮೃತಪಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗಿದೆ. ಕುಟುಂಬದಲ್ಲಿ ಸಮಾಧಿ ಮಾಡುವ ಪದ್ಧತಿ ಇದ್ರೂ ಕೂಡ ಅಗ್ನಿ ಸ್ಪರ್ಶವನ್ನು ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಸೂಚನೆಯಂತೆ ಅಗ್ನಿ ಸ್ಪರ್ಶ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಗಾಲಿ ಜನಾರ್ದನ್ ರೆಡ್ಡಿ ಅವರದು. ತಂದೆ ಸಮಾಧಿ ಪಕ್ಕದಲ್ಲೇ ಸಮಾಧಿಗೆ ಸೂಚಿಸಿದ್ರು ರಾಜಶೇಖರ್ ತಾಯಿ. ಬಟ್ ಕುಟುಂಬಸ್ಥರ ಹೇಳಿಕೆಯಂತೆ ಸ್ಮಶಾನದಲ್ಲಿ ಗುಂಡಿಯನ್ನೂ ತೋಡಲಾಗಿತ್ತು. ಆದರೆ ಈ ಹಂತದಲ್ಲಿ ಶಾಸಕ ಭರತ್ ರೆಡ್ಡಿ ಸೂಚನೆಯಂತೆ ಗುಂಡಿಯನ್ನ ಮುಚ್ಚಿ ರಾಜಶೇಖರ್ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ರಾಜಶೇಖರ್ ಆಪ್ತನ್ ಜೊತೆಯಲ್ಲಿ ಗುಂಡಿ ತೋಡುವ ಸೋಮು ಎಂಬಾತ ಮಾತನಾಡಿದ್ದು, ತೆಲುಗು ಭಾಷೆಯ ಮಾತುಕತೆಯ ವಿಡಿಯೋವನ್ನ ಗಾಲಿ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಕ್ಷಿ ಮುಚ್ಚಾಕೋದಕ್ಕೆ ಶವಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪ ಜನಾರ್ದನ್ ರೆಡ್ಡಿ ಅವರು ಮಾಡ್ತಿರೋದು. ಕಾಂಗ್ರೆಸ್ ಶಾಸಕರ ಅಣತಿಯಂತೆ ಆತನ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಸಾಕ್ಷಿ ಇದ್ರೂ ಶಾಸಕ ಭರತ್ ರೆಡ್ಡಿ ಮತ್ತು ಆಪ್ತ ಸತೀಶ್ ರೆಡ್ಡಿಯನ್ನ ಈ ತನಕ ಯಾಕೆ ಅರೆಸ್ಟ್ ಮಾಡಿಲ್ಲ? ಕೂಡಲೇ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ಮಾಡಬೇಕು ಅಂತ ಹೇಳಿ ಗಾಲಿ ರೆಡ್ಡಿ ಒತ್ತಾಯ ಮಾಡಿದ್ದು, ಇನ್ನೆರಡು ದಿನ ಕಾದ್ ನೋಡ್ತೀವಿ, ಕ್ರಮ ಕೈಗೊಳ್ಳದೇ ಇದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಗಾಲಿ ಜನಾರ್ದನ್ ರೆಡ್ಡಿ ಈ ರೀತಿಯಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಗಲಭೆ ಪ್ರಕರಣ ದಿನೇ ದಿನೇ ತಿರುವನ್ನ ಪಡ್ಕೊಳ್ತಾ ಇದೆ. ಇಲ್ಲಿ ಪೊಲೀಸರ ನಡೆ ಕುರಿತಂತೆ ಗಾಲಿ ಜನಾರ್ದನ್ ರೆಡ್ಡಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮತ್ತೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. రాజశేఖర్ కాల్సిండేది చెప్పి నాకే చెప్పిండేది గొంతు తీయని ఎవరు రఘు కొందేసి చెప్పిండే గొంతు తీయాలప్ప సర్లే అనేసి తీపిచ్చాడు. తీపిస్తే మళ్ళీ వండుకొని వండుకొని కాల్స్తారంట అదే కాల్పించాడు. దాని డబ్బులే రాలేదు నిజం చెప్పాలంటే నాకు టెంకాయ వేసి నేనే ఇది చేసి టెంకాయ కూర్చున్నాను. కూర్చున్న తర్వాత ఇంకా ఇది చేసింది. నిజంగా చెప్పాలంటే అసలు డబ్బులే రాలేదు దానికి. ఇంకా ఇస్తామండ్రి కాదులే అనేసి ఇంకా ఇది చేసింది. ఏం మామూలు అతని రఘు నాకే పరిచయం, దుబ్బరాజా రఘు నాకు బాగా పరిచయం అనమాట. వాళ్ళ ఆయన ఆడే కదా ఉండే సమాధి లాస్ట్ మన చనిపోయి కదా పిల్లలు వాళ్ళ ఆయన కానీ సమాధిగా నేనే చూపించింది వీడియో కాల్. ఇంకా నిన్న టెంకాయ వేసి ఏం చేస్తావు, ఇంకా నాకు గాచారం అనుకున్నాను అంతే. లేకపోతే రేపు అడిగి ఇప్పించుకుందాంలే రఘు దగ్గర అనేసి వస్తుంటాడు. వాళ్ళ ఆయన క్లీన్ చేయించాక అమ్మ సమాజ్ ఫోన్ చేస్తాడు, అడిగి ఇప్పించుకుందాంలే అనుకుని ఊరికే ఉన్నా. ఇప్పుడు ఇంటర్కి అడగాలంటే బాగా కాదు మనిషి పూన్సాలనే చెప్పి అంత పూన్సాలనే ఇవి చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా లేదు, కాల్చాలంటే అది ఇది అంటే ఇంకా నేనేం మాట్లాడలేకపోతున్నా. మంచిది కాదు, ఇంకా వాళ్ళ ప్రకారం పోవాలి కదా. ఎట్లుంటే అట్లా పోలీసులు వచ్చి ఫోటోలు కొట్టుకొని నా ఫోన్ నంబర్ రాసుకొని వెళ్ళి కొన్ని తగ్గ తెలుసు అంటే సార్ వెళ్ళేది ఇదే సార్ అంటే రాజశేఖర్ తెలియదు కొన్ని తగ్గదంటే వెళ్ళే సార్ అనేసి చూపిస్తుంది కదా. చూపిస్తే మళ్ళీ ఫోటోలు కొట్టరి అన్ని చేసిరి ఇది చేసిరి ఊరికి అయిపోతుంది. అంత పూసాలనే అది ఏమైపోయినట్టే లాస్ట్ మూమెంట్ లో ఏమో అదే సార్ చెప్పినాడు కాల్చాలంటే అది ఇది అట్లా లేదు, కాల్చాలంటే అది ఇది ఫోటోలు కొట్టుకొని నా ఫోన్ నంబర్ రాసుకొని చూపిస్తే మళ్ళీ ఫోటోలు కొట్టలేదు అన్ని చేసిరే ఇది చేసినా ఓకే ఈ విధంగానే ఏమన్నా మనకు తెలుసు కదా. ఏమో అక్కడి నుంచి ఏమో ప్రాబ్లం ఉన్నా ఏమో
చేసాము అలాగే దగ్గర చూసామంటే విడకాలు చేసి అంత చేసి చూపించి ಕರೆಕ್ಟಾಗಿ 9 ಗಂಟೆಗೆ 7:15 ಇನ್ಸಿಡೆಂಟ್ ಆಯ್ತಲ್ಲ, 7:15 ಇನ್ಸಿಡೆಂಟ್ ಆದ ತಕ್ಷಣ ನಿಮಗೆ 9 ಗಂಟೆಗೆ ಭರತ್ ರೆಡ್ಡಿ ಬರೋದ್ರೊಳಗಡೆ ನಿಮಗೆ 8:30 ಆಸುಪಾಸು ಸಮಯದಲ್ಲಿ SP ಮತ್ತು IG ಇಬ್ರು ಕೂಡ ನಮ್ಮ ಮನೆ ಹತ್ರ ತಾವೆಲ್ಲ ನೋಡಿರ್ತೀವಿ. ಮೊದಲು ಅವ್ನು ಭರತ್ ರೆಡ್ಡಿನ ಬಿಟ್ಟಿದ್ದಾರಲ್ಲಿ DSP ASP ಅವರಿಬ್ಬರು ಪೊಲೀಸ್ ಎಸ್ಕಾರ್ಟ್ ತಗೊಂಡು ಕೆಳಗೆ ಬಂದ್ಬಿಟ್ರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು, ಸರ್ ನಮ್ಗೆಲ್ಲ ಅರ್ಥ ಆಗಿದೆ, ನಿಮ್ದೇನು ತಪ್ಪಿಲ್ಲ, ಅವ್ರು ನಿಮ್ಮ ಮನೆ ಮೇಲೆ ಬಂದಿದ್ದು ತಪ್ಪು, ತಾವು ದಯಮಾಡಿ ಮನೆ ಒಳಗಡೆನೇ ಇರ್ತೀವಿ, ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನನಗೆ ಮತ್ತು ಶ್ರೀರಾಮ್ಗೆ ಸೋಮಶೇಖರ್ ರೆಡ್ಡಿ ಅವ್ರಿಗೆ ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. SP IG ನಾನು ಹೇಳಿದೆ, ನಾನು ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಇದ್ದೀನಿ ಅಂತ. ತಮಾಷೆ ಏನ್ ಗೊತ್ತಿಲ್ಲ ನಿಮಗೆ, SP IG ನಾನು ರಾಹುಲ್ ನಾವೆಲ್ಲರಲ್ಲಿ ಮಾತಾಡೋ ಸಮಯದಲ್ಲೇ ತಪ್ಪಂತ ಬಂದು ಒಂದು ಕಲಬೇಕು ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ, ಅಲ್ಲಿಂದ ನಿಮ್ಗೆ ಯಾಕಂದ್ರೆ ಮಾಳಿಗೆ ಮನೆಯಿಂದ ಎಸ್ತಾ ಇದ್ರು. ನಮ್ಮ ಕಾರ್ಪೊರೇಟರ್ ಕಲ್ಪನಾ ಅವರ ಕ್ರಿಕೆಟ್ ಗ್ರೌಂಡ್ ಅಂದ್ರೆ ಇವಾಗ ಅವ್ನಿಗೆ 6 ಒಲೆಗಳಿಗೆ ಬಿದ್ದಿರುವಂಥದ್ದು. ನಾನು ಅವರಿಂದ ನೆನಪಿಗೆ ನೀವು IG ಇಲ್ಲಿ ಬಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಇದೀಗ ಆರೋಪಕ್ಕೆ ಸೂಕ್ತವಾದಂತಹ ಪುರಾವೆಗಳನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೊಡ್ತಾ ಇರೋದು ಅಂಡ್ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಸಾರ್ ಚೆಪ್ಪಿಸ್ತೆ ಕಾಲ್ಸಂಟ ಅಂತಲ್ಲ, ಅಂದ್ರೆ ಆ ಸರ್ ಯಾರು ಅನ್ನೋದೇ ಈಗ ಸದ್ಯಕ್ಕೆ ಪ್ರಶ್ನೆ ಆಗ್ತಿರೋದು. ಹೌದು ಪ್ರಜ್ವಲ, ಈ ಒಂದು ಗಣಿ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅಂದು ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಶೂಟೌಟ್ ನಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ ಈ ಒಂದು ಶವ ಉಳುವಂತಹ ವಿಧಾನವನ್ನು ಗಮನಿಸಿದಾಗ ಅವರ ಕುಟುಂಬಸ್ಥರು ಈ ಹಿಂದಿನಿಂದಲೂ ಸಹ ಈ ಒಂದು ಮಣ್ಣು ಮಾಡತಕ್ಕಂತ, ಅಂದ್ರೆ ಮಣ್ಣಿನಲ್ಲಿ ಹೂತಿಡತಕ್ಕಂತಹ ಕಾರ್ಯ ನಡೀತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ರಾಜಶೇಖರನ ವಿಷಯದಲ್ಲಿ ಹಾಗೆ ನಡೀಲಿಲ್ಲ ಎನ್ನುತ್ತಕ್ಕಂಥದ್ದು ಇಲ್ಲಿ ಆರೋಪವನ್ನು ನೇರವಾಗಿ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಈ ಒಂದು ಮೃತಪಟ್ಟಂತಹ ರಾಜಶೇಖರರನ್ನು ಅವರ ಕುಟುಂಬದ ಯಜಮಾನಿಯಾಗಿರ್ತಕ್ಕಂತಹ ತಾಯಿಯು ಅವರ ತಂದೆಯ ಅಕ್ಕಪಕ್ಕದ ಉಳಿರತಕ್ಕಂಥ ಶವವನ್ನು ಉಳಿರುವ ಅವರ ತಂದೆಯ ಶವವನ್ನು ಉಳಿರುವ ಅಕ್ಕಪಕ್ಕದಲ್ಲಿಯೇ ಇವರಿಗೆ ಸಹ ಗುಂಡಿಯನ್ನೇ ತೆಗಿರಿ ಎನ್ನತಕ್ಕಂತಹ ಮಾತನ್ನು ಶವಗಾರದಲ್ಲಿ ಗುಂಡಿ ತೆಗೆಯುವ ಕೆಲಸ ಮಾಡತಕ್ಕಂತಹ ಸೋಮು ಅನ್ನುವ ವ್ಯಕ್ತಿಗೆ ಈ ಒಂದು ಮೃತ ರಾಜಶೇಖರ ರೆಡ್ಡಿನ ಆಪ್ತ ಸ್ನೇಹಿತನಾದಂತಹ ರಘುನ ಮೂಲಕ ಇಳಿಸುವಂತ ಕಾರ್ಯ ಮಾಡ್ತಾರೆ. ಆದ್ರೆ ಮಾಡಿದ ನಂತರ ಅದನ್ನ ಅವರು ಅದೇ ರೀತಿಯಾಗಿ ಗುಂಡಿ ತೋಡಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಗುಂಡಿಯಲ್ಲಿ ಹೂತಿಡುವುದು ಬೇಡ, ಈ ಒಂದು ಇದು ಎವಿಡೆನ್ಸ್ ಆಗಿ ಕನ್ಸಿಡರ್ಡ್ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ ಎಂದು ವಿಚಾರ ಮಾಡಿ ಎಲ್ಲೋ ಒಬ್ಬ ಕಡೆ ಸಾರ್ ಅವರು ಬೇಡ ಅಂತ ಹೇಳಿದ್ದಾರೆ. ಈ ಕಾರಣದಿಂದಾಗಿ ಇವರನ್ನು ಇಮಿಡಿಯೇಟ್ ಆಗಿ ಸುಟ್ಟು ಹಾಕುವಂತಹ ಕೆಲಸ ಆಗ್ಬೇಕು ಎನ್ನತಕ್ಕಂತಹ ಮಾತನ್ನು ಮಾತನಾಡಿರ್ತಕ್ಕಂತಹ ಈಗ ವಿಡಿಯೋ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಅವರ ಒಂದು ಗ್ಲಾಸ್ ಹೌಸ್ ನಲ್ಲಿ ಏರ್ಪಡಿಸಿರ್ತಕ್ಕಂತಹ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ. ತಿಳಿಸುವ ಮೂಲಕ ಈ ಒಂದು ಶವದ ಮೇಲೂ ರಾಜಕೀಯ ಮಾಡತಕ್ಕಂತಹ ಪ್ರವೃತ್ತಿಯನ್ನು ಈ ಒಂದು ಭರತ್ ರೆಡ್ಡಿ ಅವರು ಮಾಡಿದ್ದಾರೆ. ಸಾಕ್ಷಿ ನಾಶಪಡಿಸುವಂತಹ ಉದ್ದೇಶದಿಂದಾಗಿ ಅವರನ್ನು ಉಣುವ ಬದಲು ಈ ಒಂದು ಶವ ಸಂಸ್ಕಾರ ಮಾಡುವ ವಿಧಾನವನ್ನೇ ಬದಲಿಸಿ ಸುಟ್ಟು ಹಾಕುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನತಕ್ಕಂಥದ್ದು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.